ಕೇವಲ ಪೂರ್ತಿ ಆಯ್ತಾ? ಓಕೆ ಸರ್, ಡನ್ ಸರ್. ಓಕೆ ಸರ್, ಸರ್ ಮಾಲೀಕ ಅತ್ಯಾಚಾರ ಆಯಿತು, ಅದೇ ಥರ ಆರೋಪಿ ಕೂಡ ಸಾವನ್ನಪ್ಪಿದ್ದಾರೆ. ಅವನೇನು ಸಾವನ್ನಪ್ಪಿದ್ದಾನೆ ಅದು ನೋವಾಗ್ಯದ. ಈ ರೀತಿ ಸಮಾಜ ಹೆಂಗಾಗಿದೆ ಅಂತ ಅನ್ನೋದು ಭಾಳ ಆಘಾತ ಆಗ್ಯದ. ತಾಯಿ ಮಾತು ಕೇಳಿ 4 ವರ್ಷ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಮಾಡ್ತಾರೆ ಏನು ಆಗ್ತಾ ಇಲ್ಲ. ಯಾಕಂದರೆ ಮನೆಯಿಂದ ನಮ್ಮ ಮೊಮ್ಮಗ 1 ವರ್ಷ ಮೊನ್ನೆ ಬೆಂಗಳೂರಿಂದ ಬರೋದ್ರಿಂದ 2.5-3 ವರ್ಷದ ನಮ್ಮ ಮೊಮ್ಮಗಳು ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ರೀತಿ ಮಾನಸಿಕತೆ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಭಾಳ ಆಘಾತ ಉಂಟಾಗಿದೆ. ನಿಜಕ್ಕೂ ನೋವಾಗ್ಯದ. ನಾನೇನಿದ್ದಾಗ ಯಾರನ್ನೂ ದೂಷಿಸ್ತಾ ಇಲ್ಲ, ಯಾರನ್ನೂ ಬೈತಾ ಇಲ್ಲ, ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಆದರೆ ಒಂದು ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ. ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವನು ಡ್ರಗ್ ತೊಗೊಂಡಿಲ್ಲ ಇಲ್ಲೋ ನನಗೆ ಮಾಹಿತಿ ಇಲ್ಲ. ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಇದು ಅಲ್ಲೇ ಕಡೆ ಮತ್ತು ಇವನ್ ಇಲ್ಲಿ ಸಿಟ್ಟು ಅಲ್ಲೇ ಕೆಲವು ಕಡೆ ಫುಡ್ ಅಂಗಡಿಯಲ್ಲಿ ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರ್ದು. ನಿಜಕ್ಕೂ ನಾನು ಉಳಿದ ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನಾನು ಮಾಡೋ ವಿಷಯ ಇಲ್ಲ. ಆ ಮಗುವಿನ ವಯಸ್ಸು ಒಂದು ಹ್ಯಾಂಡಿಕ್ಯಾಪ್ ಇದೆ. ಏನು ಬದುಕು ಮಾಡೋದು ಈಗ ಅವರು ಒಂದು ಏನಿದೆಲ್ಲ ಫಿಸಿಕಲಿ ಚಾಲೆಂಜ್ ಇರೋದು. ಸೊ ಇದು 4.5 ವರ್ಷ ಇದೆ, ಸತ್ತು ಹೋಗ್ಬಿಡ್ತು. ಬದುಕೇನಂತ ಮುಂದೆ. ಹಾಗಾಗಿ ನನಗೆ ಆಘಾತಕ್ಕೆ ಭಾಳ ಆಘಾತ ಆಯ್ತಾ. ನನಗೆ ಬೆಳಗ್ಗೆ ಮಧ್ಯಾಹ್ನ ಕೇಳಿದ್ಮೇಲೆ ನನಗೆ ಭಾಳ ಕಿರಿಕಿರಿ ಆಗ್ತಾಯಿತ್ತು. ಏನಂತ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದೆ. ಪೊಲೀಸರು ಪೊಲೀಸ್ ಕಮಿಷನರ್ ಫೋನ್ ಮಾಡಿದಾಗ ನಾವು ತಕ್ಷಣ ಅರೆಸ್ಟ್ ಮಾಡಿದ್ದೇನೆ ಅಂತ ಹೇಳಿದರು. ಈಗಿಲ್ಲೇ ನನಗೆ ಬಂದ ಮೇಲೆ ಹೇಳಿದರು ಅವನು ಓಡೋಕ್ಕೆ ಪ್ರಯತ್ನ ಮಾಡಿದ, ಎನ್ಕೌಂಟರ್ ಆಗಿದೆ ಅಂತ. ಈಗ ಜಸ್ಟ್ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಹೋಲ್ ಪರ್ಪಸ್ ಇಸ್ ನಾಟ್ ದಟ್. ಪ್ರಿವೆನ್ಷನ್ ಏನೇನು ಮಾಡಬೇಕು ಅಂತ ಹೇಳೋದು ಭಾಳ ಗಂಭೀರವಾಗಿ ಗೃಹ ಇಲಾಖೆ, ಪೊಲೀಸರು, ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿ ಜನರ ಸಹಯೋಗದೊಂದಿಗೆ ಸ್ಪೆಷಲಿ ಡ್ರಗ್ಸು ಮತ್ತು ಸಮಾಜ ವಿದ್ರೋಹಿ ಚಟುವಟಿಕೆಗಳು ಅನೇಕ ಕಡೆ ಈ ರೀತಿ ಘಟನೆಗಳು ನಡೆದಾಗ ಗಂಭೀರವಾಗಿ ಅಂದ್ರೆ ಅನ್ಲೆಸ್ ಈ ರೀತಿ ಸೀರಿಯಸ್ನೆಸ್ ಬರಲಾರ್ದಂಥ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೊಳ್ಳದೇ ಇರುವಂಥದ್ದು ಅಪರಾಧಗಳು ನಡೆದಾಗ ಈ ಘಟನೆಗಳ ಬಗ್ಗೆ ಪೊಲೀಸರು ಸಂಪೂರ್ಣವಾಗಿ ಜಾಗೃತಿ ವಹಿಸಬೇಕು. ಜಾಗೃತಿ ವಹಿಸಿ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನಾವಳಿಗಳು ಪುನರಾವರ್ತನೆ ಆಗಬಾರ್ದು. ಇದು ಮಾತಿನಲ್ಲಿ ಸಹಜವಾಗಿ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ನನಗೆ ಅಲ್ಲಿ ತಾಯಿಯ ಮಾತು ಕೇಳಿದ ನಂತರ ದುಃಖಾಗಿದೆ. ಯಾಕಂದ್ರೆ ಆ ಹುಡುಗಿ ನೋಡಿದ್ರೆ ಲವ್ ಏನಿದ್ದಾಳೆ, ನಮ್ಮ ಮಗಳು ವಯಸ್ಸಬೇಕಿದ್ದಾಳೆ. ಇಲ್ಲಿ ಎಷ್ಟು ನೀಚ ಮನಸ್ಥಿತಿಗಳಂತ ದುಡಿಯಕ್ಕೆ ಬರ್ತಾರೆ ಸರ್ ನಮ್ಮ ರಾಜ್ಯದಕ್ಕೆ. ಆಡತ್ತಿರೋ ಮಕ್ಕಳನ್ನ ಎತ್ಕೊಂಡು ಹೋಗಿ ಈ ರೀತಿ ಮಾಡ್ತಾರಂದ್ರೆ ಸರ್ ಇವ್ರ ಮನಸ್ಥಿತಿಗಳಿಗೆ ಏನು ಹೇಳೋದು? ಅದೇ ಹೇಳಿದ್ನಲ್ಲ, ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು. ಕೆಲವು ನಾವೆಲ್ಲ ಜವಾಬ್ದಾರಿಯೊಳಗಿದ್ದವರು ನಮ್ಮ ಮನಸ್ಸಿಗೆ ಭಾಳ ನೋವಾಗ್ತದೆ. ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆ ವಿಡಿಯೋಗಳನ್ನು ನೋಡಿದ್ರೆ ಸರ್ ಎಂಥವ್ರ ಮನಸ್ಸು ಕೊಡಕ್ಕೆ ಇವತ್ತು ಎಲ್ಲಿ ಅಭಿವೃದ್ಧಿಗೆ ಅಡ್ಡಿ ಆಗಿದೆ? 4 ಕಿಲೋಮೀಟರ್ ರೋಡ್ ನರೇಗಾದಲ್ಲಿ ಸ್ಯಾಂಕ್ಷನ್ ಆಗಿತ್ತು, ಅದನ್ನು ಬಿಡುಗಡೆಯಿಂದ ತಾವು ಅಡ್ಡಿ ಮಾಡಿದ್ದೀರಿ. ಎಲ್ಲಿ ಯಾವ ಶಿಂದೋಳಿ ಗ್ರಾಮ ನರೇಗಾದಲ್ಲಿ 4 ಕೋಟಿ ರೂಪಾಯಿನ ಮೊದಲನೇದಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ,
ಅದು ಯಾಕೆ ಈ ರೀತಿ ಅವ್ರು ಆರೋಪ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನಂತೂ ಅಭಿವೃದ್ಧಿಗೆ ಯಾವತ್ತೂ ಅಡ್ಡಿಪಡಿಸೋದಿಲ್ಲ. ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸಿ ಏನೇನ್ ಮಾಡಿದ್ರು, ಹಿಂದೆ ಏನಾಯ್ತು, ಮುಂದೆ ಅದೆಲ್ಲ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ನನ್ನ ಪ್ರಕಾರ ಸಿಂಧೋಳಿ ಗ್ರಾಮದವರು ನನ್ನ ಹತ್ರ ಬಂದು ಊರ ಜಾತ್ರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈಗಾಗಲೇ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಯ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿ ಆಗಿದೆ. ಅದರ ಜೊತೆಯಲ್ಲಿ ಇನ್ನು 3 ಕೋಟಿ ರೂಪಾಯಿ ಕಾಮಗಾರಿಯನ್ನ ಚಾಲನೆ, ಟೋಟಲ್ ಆಗಿ 6 ಕೋಟಿ ರೂಪಾಯಿ ಕಾಮಗಾರಿಯ ಚಾಲನೆ ಕೊಟ್ಟಿದ್ದೀನಿ. 3 ಕೋಟಿ ಮುಗಿದಿದೆ, ಇನ್ನು 3 ಕೋಟಿ ಈಗ ಶುರು ಆಗಿದೆ. ಒಂದು ಮಠ ಬಿಟ್ಟೆಲ್ಲ, ಒಂದು ಮಂದಿರಗಳನ್ನ ಬಿಟ್ಟಿಲ್ಲ, ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಆಮೇಲೆ ಪ್ರತಿಯೊಂದು ಊರಲ್ಲಿ, ಬರೀ ಸಿಂಧೋಳಿ ಗ್ರಾಮ, ಪ್ರತಿಯೊಂದು ಊರಲ್ಲೂ ಕೂಡ ಅಭಿವೃದ್ಧಿ ಪರವಾಗಿರುವಂತ ನನ್ನ ಕಾರ್ಯಗಳನ್ನ ನೋಡಿನೇ ಇವತ್ತು ಜನ ಮೆಚ್ಚಿದೆ. ಒಂದು ಕ್ಷೇತ್ರ ಕೂಡ, ಒಂದು ಊರನ್ನು ಕೂಡ ನಾನು ನಿಷ್ಕಾಳಜಿ ಮಾಡಲ್ಲ. ಅಭಿವೃದ್ಧಿ